ಮಗ ಬಿಜೆಪಿ ಪಕ್ಷವನ್ನ ಗುತ್ತಿಗೆ ಹಿಡಿದಿದ್ದಾರಾ? ಬಿಎಸ್ವೈ ವಿಜೇಂದ್ರ ವಿರುದ್ಧ ಸಿಡಿದ ಸ್ವಪಕ್ಷೀಯ ಶಾಸಕ. ಅಪ್ಪ ಮಗ ಇಬ್ರು ಬಿಜೆಪಿ ಪಕ್ಷ ಏನು ಗುತ್ತಿಗೆ ಹಿಡಿದಿದ್ದಾರಾ? ಬಿಎಸ್ವೈ ವಿಜೇಂದ್ರ ವಿರುದ್ಧ ಸಿಡಿದ ಸ್ವಪಕ್ಷೀಯ ಶಾಸಕ. ಅಪ್ಪ ಮಕ್ಕಳ ಮೇಲೆ ಹರಿಹರ ಶಾಸಕ ಬಿಪಿ ಹರೀಶ್ ಫುಲ್ ಗರಂ ಆಗಿದ್ದಾರೆ. ಮತ್ತೆ ಕೆಜೆಪಿ ಕಟ್ಟಲು ಯಡಿಯೂರಪ್ಪ ಮತ್ತು ವಿಜೇಂದ್ರ ಹೊರಟಿದ್ದಾರಾ? ಇದು ಬಿಜೆಪಿ ನಿಷ್ಠಾವಂತ ಮುಖಂಡರು ಕಾರ್ಯಕರ್ತರ ಆಕ್ರೋಶ. ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರ ಪರ ನಿಲ್ತೇವೆ ಎಂದ ಹರೀಶ್. ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ, ಈಗಲೇ ಘೋಷಣೆ ಮಾಡುವ ಅಗತ್ಯವೇನಿತ್ತು? ಪಕ್ಷ ಸಂಘಟನೆ ಬದಲು ಗೊಂದಲ ಹುಟ್ಟಿಸುವಂತ ನಡವಳಿಕೆ ಬಿಡಿ. ಹೋದ ಬಂದಲ್ಲಿ ಅಭ್ಯರ್ಥಿಗಳ ಘೋಷಣೆ ಎಷ್ಟು ಸರಿ? ಹಾಗಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಬಂದಿದೆ. ಇಂಥ ಹೊತ್ತಿನಲ್ಲಿ ಈ ಬೆಳವಣಿಗೆ ನಡೆಯಬಾರದಿತ್ತು. ವಿಜೇಂದ್ರ ಯಡಿಯೂರಪ್ಪ ಮೇಲೆ ಬಿಪಿ ಹರೀಶ್ ಗರಂ ಆಗಿದ್ದಾರೆ. ನಿಜಕ್ಕೂ ಎಲ್ಲರಲ್ಲೂ ಸಹಿತ ಒಂದು ಪ್ರಶ್ನೆ ಕಾಣಿಸ್ತಾ ಇದೆ. ಯಾಕೆ ಯಡಿಯೂರಪ್ಪ ಅವರು ತರಾತುರಿಯಲ್ಲಿ ಈ ರೀತಿಯಾಗಿ ಅವಸರದಲ್ಲಿ ಘೋಷಣೆ ಮಾಡಿಬಿಟ್ರು? ಇದು ಇಂಥ ವಿಚಾರಗಳು ಒಂದು ಸಭೆಯಲ್ಲಿ ಘೋಷಣೆ ಮಾಡುವಂತ ವಿಚಾರಗಳ ಇವು ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಸಹಿತ ಬರುವಂಥದ್ದು ಸಹಜ. ಸೊ ಇದೀಗ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಇವರು ಅಪ್ಪ ಮಗ ಸೇರಿ ತಮ್ಮದೇ ಏನಾದ್ರೂ ಪಕ್ಷ ಕಟ್ಟೋಕೆ ಹೋಗ್ತಾ ಇದ್ದಾರಾ? ಮತ್ತೆ ಕೆಜೆಪಿ ಪಕ್ಷ ಏನಾದ್ರೂ ಕಟ್ಟೋಕೆ ಮುಂದಾಗ್ತಾ ಇದ್ದಾರೆ, ಕೆಜೆಪಿ ಪಕ್ಷವನ್ನ ಕಟ್ಟೋಕೆ ಇವರು ಅಂತ ಇದೀಗ ಹರೀಶ್ ಗರಂ ಆಗಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರ ಪರ ನಿಲ್ತೇವೆ ನಾವು. ಬಿಜೆಪಿ ನಿಷ್ಠಾವಂತ ಮುಖಂಡರು ಕಾರ್ಯಕರ್ತರ ಆಕ್ರೋಶ ಈಗ ಭುಗಿಲೆದ್ದಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ಫುಲ್ ಗರಂ ಆಗಿ ಮಾತನಾಡಿದ್ದಾರೆ. ಅನಿವಾರ್ಯ ಇತ್ತ? ಇದು ಅನಿವಾರ್ಯ ಇರಲಿಲ್ಲ. ಎಲೆಕ್ಷನ್ ಹೊತ್ತಲ್ಲಿ ಶಾಂತಿ ಹದಗೆಡಿಸುವಂತ ಕೆಲಸ ಇದು. ಈ ಒಂದು ಘೋಷಣೆ ಏನಿದೆ, ತಮಗೆ ಬೇಕಾದಂತ ತಮ್ಮ ಬಣದಲ್ಲಿ ಇರುವಂತ ಶಾಸಕರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವೊಲಿಸೋಕೆ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಒಂದು ಕಡೆ ಇಲ್ಲಿ ಹಲವಾರು ಕೇಳಿ ಬರ್ತಾ ಇದೆ. ನೋಡಿ, ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ, ಈಗಲೇ ಘೋಷಣೆ ಮಾಡುವ ಅಗತ್ಯವೇನಿತ್ತು ಅನ್ನುವಂಥದ್ದು ಬಿಪಿ ಹರೀಶ್ ಅವರ ಒಂದು ವಾದ. ಯಾಕಂದ್ರೆ ಇಷ್ಟು ಬೇಗ ಯಾವ ಕಾರಣಕ್ಕೆ ಘೋಷಣೆ ಮಾಡ್ತಾರೆ? ಒಬ್ಬ ಹಿರಿಯ ನಾಯಕನಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಗರಂ ಆಗಿದೆ ಯಡಿಯೂರಪ್ಪ ಅವರ ಮೇಲೆ ಅನ್ನುವಂಥ ಒಂದಿಷ್ಟು ವಿಷಯಗಳಿರುವಂಥದ್ದು. ಸೊ ಹೀಗಾಗಿ ಏನಾದರೂ ಇವರಿಗೆ ಅಂದ್ರೆ ಇವಾಗ ಸದ್ಯಕ್ಕೆ ರಾಜಕೀಯವಾಗಿ ಒಂದಿಷ್ಟು ಸದ್ಯಕ್ಕೆ ನಾಮಕಾವಸ್ಥೆ ವಿಚಾರದಲ್ಲಿ ಇಲ್ಲ ಅಥವಾ ಇನ್ನಿತರ ಇವರ ಆಡಳಿತ ಬೇಕೇ ಬೇಕು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪ ಆಗಿರ್ಬೋದು, ಯಡಿಯೂರಪ್ಪ ಅವ್ರನ್ನ ಈಗ ಸದ್ಯಕ್ಕೆ ಹೈಕಮಾಂಡ್ ಸ್ವಲ್ಪ ದೂರ ತಳ್ತಾ ಇದೆ ಅನ್ನುವಂಥ ವಿಚಾರಗಳು ಆಂತರಿಕವಾಗಿ ಇರುವಂಥದ್ದು. ಯಾಕಂದ್ರೆ ಈಗ ಈ ಮಾಡಿರುವಂಥ ಘೋಷಣೆ ಆಗಿರ್ಬೋದು, ಈಗ ವಿಜೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಮಕ್ಕಳ ರಾಜಕಾರಣ ಅಂತ ಪದೇ ಪದೇ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಅಂತಾನೆ ಬಸನಗೌಡ ಪಾಟೀಲ್ ಸಹಿತ ಇದ್ರ ವಿರುದ್ಧ ಸತತವಾಗಿ ಧ್ವನಿಯನ್ನ ಎತ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಅಂದ್ರೆ ವಿಜೇಂದ್ರ ಯಾಕೆ ಬೇಕು? ಮೊದಲ ಬಾರಿ ಒಬ್ಬ ಅಲ್ಲಿ ಶಾಸಕರಾಗಿ ಸದಸ್ಯರಾದ ಮೇಲೆ ಹೇಗೆ ಇವರಿಗೆ ಆ ಸ್ಥಾನವನ್ನ ಕೊಟ್ಟರು ಅನ್ನುವಂಥ, ಯಾಕಂದ್ರೆ ಸಾಕಷ್ಟು ಹಿರಿಯ ನಾಯಕರಿದ್ರು. ಸೊ ಯಾವ ಕಾರಣಕ್ಕೆ ಈ ಸ್ಥಾನವನ್ನ ಕೊಟ್ಟರು ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಶಾಸಕರು ಗರಂ ಆಗಿರೋದು ಉಂಟು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಬಿಜೆಪಿ ಹೈಕಮಾಂಡ್ ಸಹಿತ ಇದಕ್ಕೆ ಗರಂ ಆಗಿದೆ ಅನ್ನುವಂಥ ವಿಷಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಶಾಸಕರಲ್ಲೇ ಮನಸ್ತಾಪಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ.